ಹೇಳ್ತಾ ಇದ್ದೆ. ಆದರೂ ಧೈರ್ಯ ಮಾಡಿ ಪ್ರದೇಶ ಕುರುಬರ ಸಂಘದವರು ಈ ಕಟ್ಟಡ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನನ್ನು ಒಪ್ಪಿಸಿ, ಬೈತಿ ಸುರೇಶ್ ಅವ್ರನ್ನೂ ಒಪ್ಪಿಸಿ ಇದಕ್ಕೆ ಈ ಶಂಕುಸ್ಥಾಪನೆ ಮಾಡಲಿಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಯಾರು ಇದರ ಕಾಂಟ್ರಾಕ್ಟರು ಅಂತಕ್ಕಂಥದ್ದು ಕೂಡ ಗುರುತಾಗಿದೆ. ನಾಗಾರ್ಜುನ ಸಂಸ್ಥೆಯವರು. ಇದಕ್ಕೆ 30 ಕೋಟಿಗೂ ಹೆಚ್ಚಾಗಬಹುದು ಅಂತೇಳಿ ಅಂದಾಜಿದೆ. ಮತ್ತೆ 18 ತಿಂಗಳ ಅವಧಿನಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದಿದೆ. ನಿನ್ನ ಹೆಸರು ಹೇಳಿದ್ನಲ್ಲ, ನೀವು ನೋಡಪ್ಪ 18 ತಿಂಗಳಲ್ಲೇ ಮುಗಿಸ್ಬೇಕು. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. 18 ತಿಂಗಳಲ್ಲಿ ಮುಗಿಸ್ಬೇಕು. ನಾವೆಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇರಿ ಉದ್ಘಾಟನೆಯನ್ನ ಮಾಡಬೇಕು. ನಮ್ಮ ಪೂರ್ವಿಕರು ಅವತ್ತು ಯೋಚನೆ ಮಾಡಿ ಗಾಂಧಿ ನಗರದಲ್ಲಿ ಇಂಥ ಒಂದು ಕಟ್ಟಡವನ್ನ ಸ್ಥಾಪನೆ ಮಾಡಿದ್ದಾರೆ. ಗಾಂಧಿನಗರ ಅಂತಂದ್ರೆ ಬಹಳ ಬೆಲೆ ಬಾಳ್ತಕ್ಕಂಥ ಏರಿಯಾ. ಇಲ್ಲಿ ಒಂದು ಚದರಡಿ ಎಷ್ಟಿದೆ? 50,000 ರೂಪಾಯಿಗೂ ಹೆಚ್ಚೇ ಇರಬೇಕು ಒಂದು ಚದರಡಿ. ಅಂತ ಜಾಗದಲ್ಲಿ ಈ ಕುರುಬರ ಸಂಘದ ಭವನ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಜನ ಬಾಡಿಗೆಗೂ ಇದ್ರು, ಜೊತೆಗೆ ವಸತಿ ನಿಲಯನೂ ಕೂಡ ಇತ್ತು. ಬಹಳ ಜನ ಅಧಿಕಾರಿಗಳಾಗಿದ್ದಾರೆ. ಈಗ ಇಲ್ಲಿ ಓದ್ದವರು ಬಹಳ ಜನ ಅಧಿಕಾರಿಯಾಗಿದ್ದಾರೆ. ನಮ್ಮ ರಾಮಯ್ಯ ಇಲ್ಲೇ ಓದಿದ್ದು, ಇಲ್ಲಿ ಮದುವೆಗಳು ಕೂಡ ಮಾಡ್ತಾ ಇದ್ರು. ಸೊ ಇದು ಈ ಜಾಗ ಬಹಳಷ್ಟು ಜನರಿಗೆ ಸಹಾಯವನ್ನ ಮಾಡಿದೆ. ನಾನು 1983ನೇ ಇಸ್ವಿನಲ್ಲಿ ಶಾಸಕನಾದೆ. 83ರಲ್ಲಿ 84ರಲ್ಲಿ ಮಂತ್ರಿ ಆದೆ. 84ರಲ್ಲಿ ಮಂತ್ರಿ ಆದೆ. ಬಂಗಾರಪ್ಪನವರು ಹಾಸ್ಟೆಲ್ ಸ್ಟೂಡೆಂಟ್ ಅಂತೆ. ಇಲ್ಲಿ ರೇವಣ್ಣ ಸ್ಟೂಡೆಂಟ್ ಅಲ್ಲ, ಮಾಗಡಿ ಬೆಂಗಳೂರು ಹತ್ರ ಐತಲ್ಲ ಅಲ್ಲಿ ಮಾಗಡಿ. ಬಹಳ ಜನ ಇಲ್ಲಿ ಓದ್ದವರು, ಇಲ್ಲಿ ಹಾಸ್ಟೆಲ್ ಓದ್ದವರು ಬಹಳ ಜನ ಇದ್ದಾರೆ. ಆಂಧ್ರದ ಪಾರ್ಥಸಾರಥಿ ಅವರು ಇಲ್ಲೇ ಓದಿದ್ದು. ಜನ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಜಡ್ಜ್ಗಳು ಇಲ್ಲೇ ಓದಿದ್ರ. ಅವ್ರದ್ದು ಲಾಯರ್ ಕಚೇರಿ ಇತ್ತು ಇಲ್ಲಿ. ಸೊ ಅವ್ರಿಗೂ ಆಶ್ರಯ ಕೊಟ್ಟಿದೆ. ನಾನು 83ರಲ್ಲಿ ಶಾಸಕನಾದೆ. ಆಗ ಸಚಿವನಾದಾಗ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದದ್ದು 1988ನೇ ಇಸ್ವಿನಲ್ಲಿ
ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿತು. ಆ ಜಯಂತ್ಯೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡೋದು, ಕುರುಬ ಸಮಾಜದವರಿಗೆ ಮತ್ತೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಒಂದು ಗುರುಪೀಠ ಇಲ್ಲ. ಗುರುಪೀಠವನ್ನ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದ್ರು. ಆ 500ನೇ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಮಾಡೋದು, ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಆಗ್ಲೇನೆ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ. ನಾನು 89ರಲ್ಲಿ ಸೋತೆ, ಟೈಮ್ ಸಿಕ್ಕಿತ್ತು ನನಗೂ. 89ರಲ್ಲಿ ಸೋತೆ. 89 ಆದ್ಮೇಲೆ ಇಲ್ಲಿ ಅವತ್ತು ಪುಟ್ಟಸ್ವಾಮಿ ಅಧ್ಯಕ್ಷ, ಯಾರು MR ರಾಮಣ್ಣ ಅಧ್ಯಕ್ಷ, ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಕಾಂತರಾಜ್ಗೆಲ್ಲ ಗೊತ್ತಿದೆ, ಕಾಂತರಾಜ್ಗೆಲ್ಲ ಗೊತ್ತಿದೆ, ಅಡ್ವೊಕೇಟ್. ಆಗ ಈ ಪುಟ್ಟಸ್ವಾಮಿ ಸೆಕ್ರೆಟರಿ ಆಗಿರುವಾಗ 3 ಕೋಟಿ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೆ ಈ ಬಿಲ್ಡಿಂಗ್ ಬೆಲೆ. 3 ಕೋಟಿ ಸಾಲ ತಗೊಂಡಿದ್ರು. ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. 3 ಕೋಟಿ ಸಾಲ ತಗೊಂಡ್ಬಿಟ್ಟಿದ್ರು. ರಾಮಣ್ಣ ಒಂದ್ಸಾರಿ ಪುಟ್ಟಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ರಾಮಣ್ಣ ನಿಮಗೆ ಜೀವಂತವಾಗಿ ಹೊಡೆದ್ಬಿಟ್ರಿ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ, ಗೊತ್ತಾಯ್ತೇನೆ? ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಹೊಡೆದು ಬಿಡೋದು, ಮೊಳೆ ಹೊಡೆದು ಬಿಡೋದು, ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಹೊಡೆದು ಬಿಡ್ರಿ ಹೆಂಗೆ ಅಂತ ಹೇಳ್ತಾನೆ. ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಟಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ. ನಾನು ಸಾರಿಗೆ ಮಂತ್ರಿ ಇದ್ನಲ್ಲ, ನಮ್ಮ ಮನೆಗೆ ಬರ್ಬೇಕಾದ್ರೆ 2 ಕಾರ್ ತುಂಬಾ ಜನಗಳು ಬರೋನು, 2 ಕಾರ್ ತುಂಬಾ ಮನೆಗೆ ಬರೋನು. ನಾನು ಏನ್ ಮಾಡೋದು, ಮನೆಗೆ ಬರ್ತಿದ್ನೆಲ್ಲ ಮಾತಾಡಿಸುವೆ. ರೇವಣ್ಣನು ಚೆನ್ನಾಗಿದ್ರು ಅವನ ಜೊತೆಯಲ್ಲಿ. ಬಹಳ ಚೆನ್ನಾಗಿದ್ರು. ವಿಶ್ವನಾಥ್ನು ಚೆನ್ನಾಗಿದ್ದ. ವಿಶ್ವನಾಥ ಅಂತ ಹೇಳ್ತಾನಲ್ಲ ಮಾಜಿ ಮಂತ್ರಿ, ಅವನು ಚೆನ್ನಾಗಿದ್ದ ಪುಟ್ಟಸ್ವಾಮಿ ಜೊತೆಯಲ್ಲಿ. ಅವನ್ ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು. ಒಂದ್ಸಾರಿ ನಾನು MLA ಆಗಿದ್ದೆ. ಬಂದು ನನಗೆ ಎದುರ್ಸಕ್ಕೆ ಶುರು ಮಾಡದ. ಆಮೇಲೆ ನನ್ನ ಹೆಂಡತಿಗೆ ಕಾಗದನೇ ಬರೆದ್ಬಿಟ್ಟ, ನೀನು ಮುಂಡಿ ಆಗ್ಬಿಡ್ತೀಯ, ನೀನ್ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ, ಕಾಗದನೇ ಬರೆದ್ಬಿಟ್ಟ. ನಾನೇನು ಎದುರ್ಕೊಳ್ಳಿಲ್ಲ. ಅವನಿಗೆ ಹೇಳಿದೆ, ಪುಟ್ಟಸ್ವಾಮಿಗೆ, ನೋಡಪ್ಪ ಪುಟ್ಟಸ್ವಾಮಿ, ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ, ಸಾವಿಗೆಲ್ಲ ಎದುರ್ಕೊಳ್ಳಲ್ಲ ನಾನು. ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ
ಆಗ ಇದು ಬಿಟ್ಟೋದ್ನ ಇವನು